ಗೋಡಂಬಿ ಬೆಳೆ ವಾಣಿಜ್ಯ ಬೆಳೆಯಾಗಿದ್ದು ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ. ಆದ್ದರಿಂದ ರೈತರು ಗೋಡಂಬಿ ಬೆಳೆ ಬೆಳೆಯಲು ಮುಂದಾದರೆ ಮುಂದೆ ಒಳ್ಳೆಯ ಭವಿಷ್ಯವಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹರಿಯಪ್ಪೆ ರಘುನಾಥ್ ಹೇಳಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದ ತೋಟಗಾರಿಕೆ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಶನಿವಾರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಹಾಗೂ ಕೇಂದ್ರೀಯ ಗೋಡಂಬಿ ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿನ್, ಕೇರಳ ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ವತಿಯಿಂದ ರೈತರಿಗೆ ಹಮ್ಮಿಕೊಂಡ ಗೋಡಂಬಿ ಬೆಳೆಯ ಪ್ರಾದೇಶಿಕ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗೋಡಂಬಿ ಬೆಳೆ ಬೆಳೆಯಲು ಜಿಲ್ಲೆಯಲ್ಲಿ ಯೋಗ್ಯ ವಾತಾವರಣವಿದ್ದು ರೈತರು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೆಯಬಹುದು. ಗೋಡಂಬಿ ಬೆಳೆ ಬೆಳೆಯಲು ಸರ್ಕಾರ ಹಾಗೂ ವಿಜ್ಞಾನಿಗಳು ರೈತರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ನೀಡಿ ಪ್ರೋತ್ಸಾಹಿಸಬೇಕು. ನಾನು ಕೂಡ ಗೋಡಂಬಿ ಬೆಳೆಗಳನ್ನು ಬೆಳೆದವನಾಗಿದ್ದು ಗೋಡಂಬಿ ಬೆಳೆಗೆ ಮಸ್ಕಿಟೋ ಕೀಟ ಬಿಟ್ಟರೆ ಬೇರೆ ಯಾವ ರೋಗ ಕೀಟ ಬಾಧೆ ಅಷ್ಟಾಗಿ ಬರುವುದಿಲ್ಲ ಎಂದರು. ಸಂಶೋಧಕ ಡಾಕ್ಟರ್ ಪ್ರಕಾಶ್ ಕೆರೂರು ಮಾತನಾಡಿ, ಗೋಡಂಬಿ ಉತ್ತಮ ಪೋಷಕಾಂಶ ಉಳ್ಳ ಆಹಾರ ಪದಾರ್ಥ ಬೆಳೆಯಾಗಿದೆ. ಇತ್ತೀಚೆಗೆ ಗೋಡಂಬಿಗೆ ಎಲ್ಲೆಡೆ ತುಂಬಾ ಬೇಡಿಕೆ ಇದೆ. ಸರ್ಕಾರ ಕೂಡ ಅಡಿಕೆ, ತೆಂಗು, ಗೋಡಂಬಿ ಬೆಳೆ ಬೆಳೆಯಲು ವಿಶೇಷ ಸೌಲಭ್ಯ ನೀಡಲಿದೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಶರಣಪ್ಪ ಜಂಗಡಿ ಮಾತನಾಡಿ, ಗೋಡಂಬಿ ಬೆಳೆಯನ್ನು ಜಿಲ್ಲೆಯಲ್ಲಿ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಮೊದಲು ಪರಿಚಯಿಸಿದ್ದು ಸಂಶೋಧಕ ಡಾಕ್ಟರ್ ವೆಂಕಟೇಶ್ ಹುಬ್ಬಳ್ಳಿ. ಆದರೆ ಜಿಲ್ಲೆಯಲ್ಲಿ ಮೊದಲು ನಾಟಿ ಮಾಡಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿ ಡಾಕ್ಟರ್ ವಿರೂಪಾಕ್ಷಪ್ಪ. ಇವರ ಪ್ರೇರಣೆಯಿಂದ ಈಗ ಚಳ್ಳಕೆರೆ, ಪರಶುರಾಂಪುರ ಹಾಗೂ ಹಿರಿಯೂರು ಭಾಗದಲ್ಲಿ ರೈತರು ಬೆಳೆ ಬೆಳೆಯಲು ಆಸಕ್ತಿ ತೋರಿದ್ದು ಆರ್ಥಿಕ ಸದೃಢರಾಗುತ್ತಿದ್ದಾರೆ ಎಂದರು. ಡಾಕ್ಟರ್ ರವಿ ಮಾತನಾಡಿ, ಈ ಭಾಗಕ್ಕೆ ಗೋಡಂಬಿ ಹೈಬ್ರಿಡ್ ತಳಿ ವೆಂಗಾರ್ಲೋ 4, ವೆಂಗಾರ್ಲೋ 7 ಉತ್ತಮ ತಳಿಯಾಗಿ ಹೊರಹೊಮ್ಮಿದೆ. ಬೆಳೆಯನ್ನು ತೇವಾಂಶ ಕಡಿಮೆ ಇದ್ದರೂ ಬೆಳೆಯಬಹುದು. ಜೊತೆಗೆ ಹಿರಿಯೂರು ಮತ್ತು ಚಳ್ಳಕೆರೆ ಭಾಗದಲ್ಲಿ 2 ಸಂಸ್ಕರಣಾ ಘಟಕಗಳು ಆರಂಭಗೊಂಡಿರುವುದರಿಂದ ಮಾರುಕಟ್ಟೆಗೆ ಯಾವುದೇ ರೀತಿ ತೊಂದರೆ ಆಗದು. ಗೋಡಂಬಿ ಬೆಳೆ ಸಮರ್ಪಕ ನಿರ್ವಹಣೆ ಇದ್ದರೆ ರೋಗ ಕೀಟ ಬಾಧೆ ಅಷ್ಟಾಗಿ ಬರುವುದಿಲ್ಲ. ಈ ಬಗ್ಗೆ ರೈತರು ಆಸಕ್ತಿ ತೋರಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಮಾತನಾಡಿ, ಗೋಡಂಬಿ ಬೆಳೆ ಶೇಂಗಾ ಬೆಳೆಗಿಂತ ಬೆಸ್ಟ್ ಬೆಳೆಯಾಗಿದೆ. ರೈತರು ಶೇಂಗಾ ಬೆಳೆಯುವ ಬದಲಿಗೆ ಗೋಡಂಬಿ ಬೆಳೆ ಬೆಳೆದರೆ ಆರ್ಥಿಕ ಸುಧಾರಣೆ ಕಾಣಬಹುದು ಎಂದರು. ಗೋಡಂಬಿ ಬೆಳೆ ಬೆಳೆಯುವ ರೈತರಿಗೆ ಎಲ್ಲ ರೀತಿಯ ತಾಂತ್ರಿಕ ಪ್ರೋತ್ಸಾಹ, ಸಹಕಾರ ನೀಡಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಗೋಡಂಬಿ ಬೆಳೆ ಸಂಶೋಧಕ ಡಾಕ್ಟರ್ ಕಾಂತರಾಜ್, ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರ ಕೀಟ ತಜ್ಞ ಡಾಕ್ಟರ್ ಓಂಕಾರಪ್ಪ, ಗೋಡಂಬಿ ಸಂಸ್ಕರಣಾ ಘಟಕದ ಅಬ್ಬೇನಹಳ್ಳಿ ನಿಂಗಪ್ಪ ಹಾಗೂ ಉಮಾದೇಸಿ, ಟಿಪಿ 3197 ಅನುವುಗಾರ ಜಿಟಿ ವೀರಭದ್ರಾರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸೈಯಬ್, ರೈತರಾದ ಅರುಣ್ ಕುಮಾರ್, ದಯಣ್ಣ, ನಿಂಗಣ್ಣ, ಉಮಾ ಹಾಗೂ ಸುಮಾರು 40ಕ್ಕೂ ಹೆಚ್ಚು ರೈತರು, ದೇಸಿ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್, ಪ್ರಜಾ ಪವರ್ ಟಿವಿ, ಪರಶುರಾಂಪುರ. ಅವರಿಗೆ ಕೊಡ್ತಕ್ಕಂಥ ಏನೇನು ಸೌಲಭ್ಯಗಳಿದ್ದಾವೆ ಅದಿನ್ನೂ ಸಾಲದು. ಕಾರಣ ಇಷ್ಟೇ, ಇವತ್ತು ಚೈನಾದಲ್ಲಿ ಹಿಂದಿಕ್ಕಿ ನಾವು 145 ಕೋಟಿ ಆಗಿದ್ದೀವಿ. ಇನ್ನು ದಿನೇ ಇನ್ನು 150 ಕೋಟಿ 160 ಕೋಟಿ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ಈ ಭಾರತ ಒಂದು ದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥದ್ದು. ಇವರೆಲ್ಲರಿಗೂ ವ್ಯವಸಾಯ ಮಾಡಬೇಕಾದ್ರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯವಸಾಯ ಅಂತಕ್ಕಂಥದ್ದು ಕಷ್ಟ ಆಗಿದೆ. ಯಾರಾದ್ರೂ ಈ 4-5 ದಿವಸದ ಮುಂಚೆ ಪತ್ರಿಕೆಗಳು ನೋಡಿದ್ರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದಂತ ಸುದ್ದಿಯನ್ನ ಪತ್ರಿಕೆಗಳಲ್ಲಿ ಕೊಟ್ಟಿತ್ತು. ಈಗ ಇರ್ತಕ್ಕಂಥ ಸರ್ಕಾರಗಳು ನಾವು ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೋಸ್ಕರ ಬಿಟ್ಟಿಯ ರೇಣುಕಾ ಇಂಡಸ್ಟ್ರಿ ಇವರು ನಾವು ಫ್ಯಾಕ್ಟ್ರಿಯನ್ನು ಮಾಡಿದ್ದೀವಿ, ಅದು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ನೀವು ನಿಮ್ಮ ಏರಿಯಾದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಇಲ್ಲಿರುವಂಥ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರ ಕಡೆಯಿಂದ ನಾವು ಈ ಫ್ಯಾಕ್ಟ್ರಿಯನ್ನು ಈಗಷ್ಟೇ ಸ್ವಲ್ಪ ಸಮಯಕ್ಕೆ ಮುಂಚೆ ಮಾಡಿದ್ವಿ. ಇದ್ರ ಬಗ್ಗೆ ನನಗೂ ಅಷ್ಟು ಅನುಭವ ಏನು ಇಲ್ಲ. ಇವತ್ತು ಆಹಾರವನ್ನ ಬೆಳೀತಕ್ಕಂಥ ನಮ್ಮ ಆಹಾರವನ್ನು ನಾವೇ ಪೂರೈಸತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂದ್ರೆ ಯಾಕೆ ಹೇಳ್ತೀನಿ ಈ ಮಾತಂದ್ರೆ, ರೈತರು ಈ ದೇಶದ ಬೆನ್ನೆಲು. ಬೇರೆ ಕಡೆ ಎಲ್ಲ ಹೇಳ್ತಾರೆ ಮಂತ್ರಿಗಳು, ಶಾಸಕರು, ನಾವೆಲ್ಲ ರೈತರ ಮಕ್ಕಳು, ನಾವು ಮಡಿಕೆ ಹಿಡ್ಕೊಂಡು ಎಲ್ಲ ಹೊಡೆದೀವಿ ಅಂತ. ಆದ್ರೆ ರೈತರ ಸಮಸ್ಯೆ ನಾವು ಹೇಳ್ಬಿಟ್ಟು 2012 ಅದಾದ್ಮೇಲೆ
ಬಹುಶಃ ಇಲ್ಲಿ ನಮ್ಮ IIT ಸಂಸ್ಥೆಯ ಅಂದರೆ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯದರ್ಶಿಯೂ ಆಗಿದ್ದಂಥ ಶ್ರೀಯುತ ವೀರಭದ್ರ ರೆಡ್ಡಿ ಸರ್ ಅವರು, ಮತ್ತೆ ನಮ್ಮ ಈ ಮಹಾವಿದ್ಯಾಲಯ ಬರಲಿಕ್ಕೆ ಕಾರಣಕರ್ತಂತ ಡಾಕ್ಟರ್ ಬಿ ಸತ್ಯನಾರಾಯಣ ಅವರ ಒಂದು ಪ್ರಯತ್ನದಿಂದ, ಯಾಕಂತಂದ್ರೆ ಅವರು ಬರೀ ಕಾಲೇಜ್ ಆಯ್ತು ರೈತರಿಗೆ ಏನಾದ್ರು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಗೋಡಂಬಿ ಬೆಳೆಯನ್ನ ನಮ್ಮ ಜಿಲ್ಲೆಗೆ ಒಂದು ಪ್ರಯತ್ನಶೀಲರಾಗಿ 2024ರಲ್ಲಿ ಅನ್ಸುತ್ತಲ್ಲ ಸರ್, 2024ರಲ್ಲಿ ನಮ್ಮ ಡಾಕ್ಟರ್ ಸುನೀಲ್ ಅವ್ರಿಗೆ ಇಟ್ಕೊಂಡು ಒಂದು 11,000 ಗಿಡ ಯಾರ್ಯಾರು ರೈತರು ಬೆಳಿತೀರಿ, ಯಾರ್ಯಾರು ರೈತರು ಹಚ್ತೀರಿ ಅಷ್ಟು ಅಂತೇಳಿ ಚಿಕ್ಕ ಚೆಲ್ಲೂರು ಗ್ರಾಮದಲ್ಲಿ ಇವತ್ತು ಒಂದು 10ರಿಂದ 10,500 ಗಿಡಗಳು ಇರಬೇಕು ಅಂತ ಅನ್ಸುತ್ತೆ ನನಗೆ. ದಾಳಿಂಬೆಯ ಗಿಡಗಳು 10ರಿಂದ 10,500 ಗಿಡ ಚಿಕ್ಕ ಚೆಲ್ಲೂರು ಮತ್ತು ಅದರ ಸುತ್ತಮುತ್ತ ಗ್ರಾಮದಲ್ಲಿ ಚಳ್ಳಕೆರೆ ತಾಲೂಕು ಆ ಒಂದು 2 ವರ್ಷದ ಗಿಡಗಳಿದ್ದಾವೆ. ಆವಾಗ ಹೇಳಿದಾಗೆ ರೇಣೂರು ಅವತ್ತು ಬಂದಿದ್ರು, ಇವರು ಬಂದಿದ್ರು, ಯಾರು ನಮ್ಮ ಅರುಣ್ ಕುಮಾರ್ ಅವರು ಬಂದಿದ್ರು, ವೆಂಕಟೇಶ್ ಹುಬ್ಬಳ್ಳಿ ಅವರು ಬಂದಿದ್ರು, ಎಲ್ಲರೂ ಒಳ್ಳೆ ಫಂಕ್ಷನ್ ಆಯ್ತು. ನಾವಲ್ಲಿ ಒಂದು ರೈತರ ಹೊಲದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಗಾರ್ಡನ್ ನಲ್ಲಿ ಒಂದು ಒಳ್ಳೆ ಫಂಕ್ಷನ್ ಅನ್ನು ಮಾಡಿದ್ವಿ. ಅದಾದ್ಮೇಲೆ ನಾನು ಅನ್ಕೊಂಡೆ ಮುಂದೆ ಬರುವಂತ ಪ್ರತಿ ಒಂದು ವರ್ಷ ಒಂದು 10ರಿಂದ 20,000 ಗಿಡಗಳನ್ನ ಹಚ್ಚೋಣ ಅಂತೇಳಿ. ಬಟ್ ಯಾರು ಮುಂದೆ ಬರ್ಲಿಲ್ಲ. ಅಲ್ಲಿ 10,000